ಮಲ್ನಾಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ತಿಂಡಿಗೆ ಟೊಮೊಟೊ ಚಟ್ನಿ ಮತ್ತು ಪಡ್ನ ಮಾಡ್ಕೋತಾ ಇದ್ದೆ. ಹಾಗೆ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಟೊಮೊಟೊ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಚಟ್ನಿಗೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 5ರಿಂದ 6 ಬೆಳ್ಳುಳ್ಳಿ ಹೆಸಲನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಸ್ಪೂನಷ್ಟು ಜೀರಿಗೆ, 1 ಈರುಳ್ಳಿ, ಒಂದು 4ರಿಂದ 5 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ. ನೆಕ್ಸ್ಟ್ ಇವಾಗ ಟೊಮೊಟೊ 5ರಿಂದ 6 ಹಣ್ಣು ಟೊಮೊಟೊನ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಾಗುತ್ತೆ. ಕಾಯಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕು. ಇವಾಗ ಈ ಕಡೆ ನಾನಿಲ್ಲಿ ಪಡ್ಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಿಟ್ಟಿಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿಲ್ಲ, ಯಾಕಂದರೆ ಮಕ್ಕಳು ತಿನ್ನೋದಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ. ಹಾಗಾಗ್ಬಿಟ್ಟು ಕೆಲವರು ಒಗ್ಗರಣೆ ಕೂಡ ಹಾಕ್ಕೊತಾರೆ. ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೂಡ ಇದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ಯಾವ ರೀತಿಯೂ ಒಗ್ಗರಣೆ ಹಾಕ್ಕೋತಾ ಇಲ್ಲ, ಹಾಗೆ ಸಾಧುವಾಗಿ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇದನ್ನು ಒಂದು 10-15 ನಿಮಿಷ ಸೈಡಿಗೆ ಇಟ್ಬಿಡ್ತೀನಿ. ಒಂದ್ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಸೈಡಿಗೆ ಇಟ್ಬಿಡ್ತೀನಿ. ಅಲ್ಲಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ, ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಟೊಮೊಟೊ ಏನು ಇದು ಮಾಡ್ಕೊಂಡಿದ್ವಲ್ಲ, ಚಟ್ನಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಅದೇ ಬಾಣಲಿನ ಸ್ವಲ್ಪ ತೊಳೆದಿಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು 2-3 ಒಣಮೆಣಸಿನ್ಕಾಯಿ, ಹಾಗೆ ಇಂಗು ಕೂಡ ಹಾಕ್ಕೋಬೋದು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಹಾಕ್ಕೊಂಡು ಇವಾಗ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಚಟ್ನಿನ ಅದನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಇದು ಫುಲ್ಲು ವಿಡಿಯೋ ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ಡೀಟೇಲಾಗಿ ವಿಡಿಯೋ ನೋಡಬೇಕು ಅಂದರೆ ನೀವು ನನ್ನ ಕುಕ್ಕಿಂಗ್ ಚಾನಲ್ ಇದೆ, ಪವಿತ್ರ ಮಲ್ನಾಡ್ ಕುಕ್ಕಿಂಗ್ ಅಂತ, ಅದನ್ನು ಹೋಗಿ ನೀವು ವಿಸಿಟ್ ಮಾಡ್ಬೋದು. ಅದರಲ್ಲಿ ಒಳ್ಳೊಳ್ಳೆ ರೆಸಿಪಿಗಳೆಲ್ಲ ಸಿಗುತ್ತೆ ನಿಮಗೆ. ಇವಾಗ ಇದು ಚಟ್ನಿ ಹಾಕಿದ್ಮೇಲೆ 1-2-3 ಕುದಿ ಬರುವವರೆಗೂ ಇದನ್ನು ಕುದಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಇವಾಗ ತವಾನ ಇಟ್ಕೊಂಡಿದ್ದೀನಿ, ಪಡ್ಡು ತವ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಎಣ್ಣೆ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿದ ನಂತರ ಇವಾಗ ಒಂದೊಂದರಲ್ಲೇ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಪ್ಪ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿಬಿಡುತ್ತೆ. ಮಕ್ಕಳಿಗೂ ಇಷ್ಟ ಆಗಬೇಕು, ಆ ರೀತಿ ಮಾಡ್ಕೋಬೇಕಾಗುತ್ತೆ. ಒಂದ್ಸರಿ ಎಲ್ಲದಕ್ಕೂ ಹಾಕ್ಕೊಂಡಿದ್ದ ನಂತರ ಚಿಕ್ಕ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇಲ್ಲಾಂದರೆ ದೊಡ್ಡ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಎಲ್ಲ ಮೇಲ್ಗಡೆ ಬೆಂದಿರೋ ಥರ ಅನಿಸುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚಿಕ್ಕ ಉರಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ಒಂದ್ಸರಿ ತೆಗ್ದು ನೋಡ್ಕೋತಾ ಇರಿ. ಆಮೇಲೆ ಒಂದೊಂದನ್ನೇ ಇವಾಗ ಕ್ಲೀನಾಗಿ ತಿರುವಾಗ್ತಾ ಇದ್ದೀನಿ. ಇವಾಗ ಎಲ್ಲನೂ ಒಂದ್ಸರಿ ತಿರುವಾಕಿದ್ಮೇಲೆ ಮತ್ತೆ ಕ್ಲೋಸ್ ಮಾಡಿ ಲಿಡ್ನ ಒಂದು 2-3 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾಗಿದ ಮೇಲೆ ಡಿಮಾರ್ಟ್ ಆ್ಯಪಿಂದ ಸ್ವಲ್ಪ ಐಟಮ್ನ ತರಿಸಿದ್ದೆ. ಮನೇಲಿ ಸ್ವಲ್ಪ ಐಟಮ್ಗಳು ಖಾಲಿಯಾಗಿತ್ತು, ಸರಿ ಅದನ್ನೆಲ್ಲ ಇವಾಗ ತರಿಸ್ಬಿಟ್ಟು ಎತ್ತಿಟ್ಕೋತಾ ಇದ್ದೆ. ಅರಿಶಿನ, ಸಾಸಿವೆ ಎಲ್ಲ ಖಾಲಿಯಾಗಿತ್ತು, ಸರಿ ಅರಿಶಿನ, ಸಾಸಿವೆ ಅದನ್ನೆಲ್ಲ ತರಿಸ್ಕೊಂಡೆ. ತರಿಸಿದ್ದಾದಮೇಲೆ
ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಆಚೆ ಹೋಗೋಣ ಅಂತ ಇವಾಗ ಆಚೆ ಹೊರಟಿದ್ದೀವಿ. ನನಗೆ ಒಂದು ದೋಸೆ ತವ ಬೇಕಿತ್ತು. ಮನೇಲಿರುವ ಹಳೆ ತವ ಅದು ಸ್ವಲ್ಪ ಹಾಳಾಗಿತ್ತು, ಹಾಗಾಗ್ಬಿಟ್ಟು ಹೊಸ ತವ ತೊಗೊಬರೋಣ ಅಂತ ಹೊರಟ್ವಿ. ಸರಿ, ನಮ್ಮನೆ ಹತ್ರ ಇರುವಂಥ ಹೊಸ ಶಾಪ್ ಒಂದು ಓಪನ್ ಆಗಿತ್ತು. ಸರಿ, ಅಲ್ಲಿ ಹೋದರೆ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಸರಿ, ಹಾಗೆ ಹೋಗಿದ್ನಲ್ಲ, ಒಂದು ಕ್ಲಿಪ್ನ ತೆಕ್ಕೊಂಡೆ. ಭಾಳ ಚೆನ್ನಾಗಿದೆ, ಒಂದು ದೊಡ್ಡ ಮಾರ್ಟ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಆಮೇಲೆ ಅದು ಅಲ್ಲಿ ಬೇಡ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ರಾಮಮೂರ್ತಿ ನಗರದಲ್ಲಿರುವಂಥ ಡಿ ಮಾರ್ಟ್ಗೆ ಹೋದ್ವಿ. ಅಲ್ಲಿಂದ ಒಂದು ದೋಸೆ ತವ ತೊಗೊಂಡು ಒಂದು 2-3 ಐಟಮ್ನ ತೊಗೊಂಡ್ವಿ. ಒಂದು ಐಟಮ್ ತರೋಣ ಅಂತ ಹೋಗ್ತೀವಿ, ಮತ್ತು ಏನಾರ ನೋಡಿಬಿಟ್ರೆ ಮತ್ತೆ ಆಸೆ ಆಗುತ್ತೆ. ಡಿ ಮಾರ್ಟಿಂದ ಏನೇನು ತೊಗೊಬಂದೆ ಅಂತ ಹಾಗೆ ತೋರಿಸ್ತೀನಿ. ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಕಡಾಯಿನೂ ಕೂಡ ಬುಕ್ ಮಾಡಿದ್ದೆ. ಇಲ್ಲೇ ತೊಗೊಬರ್ಬೋದಿತ್ತು. ಸರಿ, ನೋಡ್ತಾ ಇದ್ನಲ್ಲ, ಹಾಗೆ ಒಂದು ಕಡಾಯಿನ ಹಾಗೆ ಬುಕ್ ಮಾಡಿದ್ದೆ. ಸರಿ, ಅದು ಇವಾಗ ಬಂದಿತ್ತು. ಸರಿ, ಅದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ನೋಡಿದ್ರೆ ಕಡಾಯಿ ಸ್ವಲ್ಪ ಬೆಂಡಾಗಿಬಿಟ್ಟಿತ್ತು. ನಾನೇನು ಬುಕ್ ಮಾಡಿರ್ತೀನಲ್ಲ, ಅದು ಈ ಮಂತಲ್ಲಿ 2-3 ಐಟಮ್ ಹೀಗೆ ನಂಗೆ ಡ್ಯಾಮೇಜ್ ಸಿಕ್ಕಿದೆ. ಸರಿ, ಇದನ್ನು ನೋಡಿದೆ, ಡಿಸಪಾಯಿಂಟ್ ಆಯಿತು. ಅದನ್ನು ಮತ್ತೆ ಇವಾಗ ನಾನು ರಿಟರ್ನ್ಗೆ ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ನಾನು ಬುಕ್ ಮಾಡಬೇಕು. ಒಂದೊಂದು ಸರಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಕ್ಕೆ ಇದಕ್ಕೆ ಬೇಜಾರಾಗುತ್ತೆ. ನಾವು ಅಂದ್ಕೊಂಡಿರ್ತೀವಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ನಾನು ಅಲ್ಲಿಗೂ ರಿವ್ಯೂ ನೋಡೇ ಬುಕ್ ಮಾಡ್ತೀನಿ, ಆದರೂ ಒಂದೊಂದು ಸರಿ ಹಿಂಗೆ ಆಗೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಜಾಗದಲ್ಲಿ ಅದು ಬೆಂಡಾಗಿದೆ. ಸರಿ, ಇವಾಗ ನಾನು ಡಿ ಮಾರ್ಟಿಂದ ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಏನಾರು ಐಟಮ್ ಇಡುವಂಥದ್ದು ಕಿಚನ್ಗೆ ಅಥವಾ ವಾಶ್ರೂಮಲ್ಲಿ ಏನಾರ ಇಡೋಂಥ ಐಟಮ್ಮು. ಅದಾದಮೇಲೆ ಒಂದು ತವ ತೊಗೊಬಂದೆ. ಆಮೇಲೆ ಇದು ನನ್ನ ಕುಕ್ಕಿಂಗ್ ಚಾನಲ್ ಇದೆಯಲ್ಲ, ಅದಕ್ಕೆ ಸರ್ವಿಂಗ್ ಪ್ಲೇಟು ಒಂದು ಬೇಕಿತ್ತು, ವೈಟು. ಅದು ನೋಡಿದೆ, ಅದು ಇಷ್ಟ ಆಯಿತು, ಸಿಕ್ತು, ಅದಕ್ಕೆ ಅದನ್ನು ತೊಗೊಬೋದೆ. ಇದು ಕೂಡ ಏನೋ ಸರ್ವ್ ಮಾಡ್ಕೊಳ್ಳೋಂಥದ್ದು ಅಥವಾ ಸ್ನ್ಯಾಕ್ಸಿಗೆ ಅಥವಾ ತಿಂಡಿನೂ ಕೂಡ ಮಕ್ಕಳಿಗೆ ಕೊಡ್ಬೋದು. ಆದಮೇಲೆ ಹಾಗೆ ಒಂದು ಪಾಪ್ಕಾರ್ನ್ ತೊಗೊಬಂದೆ, ಪಾಪ್ಕಾರ್ನ್ ಸೀಡ್ಸು. ಅದಾದಮೇಲೆ ಇದೊಂದು ಬಾಸ್ಕೆಟ್ ತೊಗೊಬಂದೆ. ಇದರಲ್ಲೂ ಏನೋ ಸ್ಟೋರ್ ಮಾಡಿ ಇಡ್ಬೋದು, ಕಿಚನ್ಗೆ ಅಥವಾ ವಾರ್ಡ್ರೋಬಲ್ಲಿ ಅಥವಾ ಟಿ ವಿ ಕ್ಯಾಬಿನೆಟ್ ಹತ್ರ ಏನಾದರೂ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಚೆನ್ನಾಗಿ ಅನ್ನಿಸ್ತು, ವೈಟ್ ಕಲರ್. ಇನ್ನೂ ಕಲರ್ ಇತ್ತು, ನನಗಾದರೆ ವೈಟ್ ಇಷ್ಟ ಆಯಿತು, ಅದಕ್ಕೆ ಇದನ್ನು ತೊಗೊಬಂದೆ. ಇದ್ರ ಪ್ರೈಸ್ ಬಂದು 200. ತವ ಬಂದು 499. ಸರ್ವಿಂಗ್ ಪ್ಲೇಟೆಲ್ಲ 59. ಮತ್ತು ಅದೊಂದು ಪ್ಲೇಟ್, ಇನ್ನೊಂದು ಪ್ಲೇಟ್ ಇದೆಯಲ್ಲ, ಅದು ಬಂದು 49 ರುಪೀಸ್. ಅದು ಬಂದು ಅದು ಬ್ರಷ್ ಎಲ್ಲ ಹಾಕ್ತಾರಲ್ವ, ಅದು ಅಥವಾ ಕಿಚನ್ಗೆ ನೈಫೆಲ್ಲ ಇಡೋವಂಥದ್ದು, ಅದು ಬಂದು 79 ರುಪೀಸ್ ಏನೋ. ಸರಿ, ಅದೆಲ್ಲ ಎತ್ತಿಟ್ಮೇಲೆ ಇವಾಗ ಮಧ್ಯಾಹ್ನದ ಅಡುಗೆಗೆ ನಾನು ಏನು ಮಾಡಿದೆ ಅಂತ ತೋರ್ಸೋಕ್ಕಾಗಿಲ್ಲ. ಮಾಡಿರೋದನ್ನು ಸ್ವಲ್ಪ ಕ್ಲಿಪ್ ತಗೊಂಡಿದ್ದೀನಿ. ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ನಾನ್ ವೆಜ್ ಮಾಡಿದ್ದೆ, ಚಿಕನ್ ಇತ್ತು. ಸರಿ, ಅದಕ್ಕೆ ಇವಾಗ ಗುಂಟೂರು ಚಿಕನ್ ಮಾಡೋಣ ಅಂತ. ಅದೊಂದು ಸ್ವಲ್ಪ ಈ ಚಳಿಗಾಲಕ್ಕೆ ವೆದರ್ ಬೇರೆ ಸ್ವಲ್ಪ ಕೋಲ್ಡಾಗಿತ್ತಲ್ಲ, ಹಾಗಾಗ್ಬಿಟ್ಟು ಗುಂಟೂರು ಚಿಕನ್ ಖಾರವಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಈ ಗುಂಟೂರು ಚಿಕನ್ನ ಮಾಡಿದೆ. ಈ ರೆಸಿಪಿ ಬೇಕು ಅಂದರೆ ಕೂಡ ಈ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಕೋಬೋದು. ಸೂಪರಾಗಿ ಬಂದಿತ್ತು, ಭಾಳ ಟೇಸ್ಟಿಯಾಗಿತ್ತು, ಖಾರವಾಗಿ. ಈ ವೆದರಿಗೆ ಮಾತ್ರ ಸೂಪರಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ರೆಸಿಪಿ ನನ್ನ ಕುಕ್ಕಿಂಗ್ ಚಾನಲಲ್ಲಿದೆ, ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈ ಗುಂಟೂರು ಚಿಕನ್ಗೆ ನಾನು ರೈಸ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ. ಅಥವಾ ನೀವು ಚಪಾತಿ, ರೊಟ್ಟಿ ಮತ್ತು ದೋಸೆ ಇಂಥವಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು, ರೈಸ್ಗೂ ಕೂಡ. ಮತ್ತು ಗೀ ರೈಸು ಇಂಥವೆಲ್ಲ ಮಾಡಿದಾಗ ಇದು ಭಾಳ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬಂದಿತ್ತು. ಮತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟು. ಅದಾದಮೇಲೆ ಇವಾಗ ಸಂಜೆಗೆ ಟೀ ಮಾಡ್ಕೋತಾ ಇದ್ದೀನಿ. ಸಂಜೆ 5-5:30 ಆಗಿತ್ತು. ಸರಿ, ಇವಾಗ ಟೀ ಮಾಡ್ಕೊಳ್ಳೋಣ ಅಂತ ಇವಾಗ ಟೀ ಮಾಡ್ತಾಯಿದ್ದೆ. ಒಂದು ಕಡೆ ಟೀಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಇವಾಗ ಪಾಪ್ಕಾರ್ನ್ ತಂದಿದ್ನಲ್ಲ, ಸರಿ ಅದನ್ನು ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಟೀ ಜೊತೆ ಅಂತ ಅಂದ್ಕೊಂಡ್ಬಿಟ್ಟು ಮೊದಲು ಟೀಗೆ ಇಡ್ತಾಯಿದ್ದೀನಿ. ಒಂದು ಕಡೆ ಟೀ ಆಗ್ತಾ ಇದ್ದಂಗೆ ಇನ್ನೊಂದು ಕಡೆ ಪಾಪ್ಕಾರ್ನ್ ಮಾಡ್ಕೋಬೋದು ಅಂತ. ನಾನು ಟೀಗೆ ಟೀ ಪುಡಿ ಮತ್ತು ಸಕ್ಕರೆ, ಒಂದು ಏಲಕ್ಕಿ ಮತ್ತು ಸ್ವಲ್ಪ ಶುಂಠಿನ ಕುಟ್ಟಾಕ್ತೀನಿ. ನಾನು ಈ ರೀತಿ ಟೀ ಮಾಡ್ತೀನಿ. ಸರಿ, ಈ ಕಡೆ ಇವಾಗ ಟೀಗಿಟ್ಟೆ. ಇವಾಗ ಈ ಕಡೆ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಕುಕ್ಕರ್ ಅಥವಾ ಪಾತ್ರೆಯಲ್ಲೂ ಮಾಡ್ಕೋಬೋದು. ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲೂ ಕೂಡ ನೀವು ಮಾಡ್ಕೋಬೋದು. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇವಾಗ ಎಣ್ಣೆ ಕಾದಿದ ನಂತರ ಇವಾಗ ಪಾಪ್ಕಾರ್ನ್ ಸೀಡ್ಸ್ ಏನಿದೆಯೋ ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಡಿಪೆಂಡು, ನೀವು
ಎಷ್ಟು ಜನ ಇರ್ತಾರೆ ಅಂತ ನೋಡಿಬಿಟ್ಟು ನೀವು ಹಾಕ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರ ಬೇಡ ಅನ್ನೋರು ಹಾಗೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಎಲ್ಲ ಸೇರಿಸಿದ್ಮೇಲೆ ನಾನು ಕುಕ್ಕರ್ ಲಿಡ್ಡಿಗೆ ಯಾವುದೇ ಥರ ರಬ್ಬರ್ ಹಾಕೋದಿಲ್ಲ. ಅದು ರಬ್ಬರ್ ತೆಗೆದು ವಿಜಿಲು ಕೂಡ ತೆಗೆದಿಟ್ಬಿಟ್ಟು ಹಾಗೆ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಲಿ ಇಟ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಸರಿ, ಈ ಕಡೆ ಇವಾಗ ಟೀನು ಕುದೀತಾ ಇದೆ. ಎರಡೂ ಒಂದೇ ಟೈಮಿಗೆ ಕರೆಕ್ಟಾಗಿ ಆಗುತ್ತೆ. ಸರಿ, ಹಾಗೆ ನನ್ನ ಮಗಳು ಚಿಕ್ಕವಳು ಇವಾಗ ಆಚೆ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ಲು. ಸಂಜೆ ಆಗಿತ್ತಲ್ಲ, ಹಾಗಾಗಿಬಿಟ್ಟು ಗಿಡಕ್ಕೆ ನೀರು ಹಾಕ್ತಾಯಿದ್ಲು. ಬಾಡಿಗೆ ಮನೆ ಅಂತ ಬಂದರೆ ಗಿಡಗಳ ಹಾಕಬೇಕೋ ಬೇಡವೋ ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಡುತ್ತೆ. ಯಾಕಂದರೆ ಇವಾಗ ಒಂದು ಮನೆಯಲ್ಲಿ ನಮಗೆ ಇವಾಗ ಈ ಮನೆಯಲ್ಲೇ ನೋಡ್ಬೋದು ನೀವು, ಈ ಮನೇಲಿ ನನಗೆ ಇಟ್ಕೊಳ್ಳೋಕ್ಕೆ ಜಾಗ ಇದೆ, ಎಷ್ಟು ಗಿಡಗಳು ಬೇಕಾದರೂ ಇಡ್ಬೋದು. ಆದರೆ ಮತ್ತೆ ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತೀವಿ ಅಂದರೆ ಅಲ್ಲಿ ಈ ಥರ ಇರೋದಿಲ್ಲ. ಒಂದೊಂದು ಮನೇಲಿ ಜಾಗ ಸಿಗುತ್ತೆ, ಆಚೆ ಜಾಗ ಇರುತ್ತೆ ಇಟ್ಕೊಳ್ಳೋದಕ್ಕೆ, ಒಂದೊಂದು ಮನೇಲಿ ಜಾಗ ಇರೋದಿಲ್ಲ. ಅದಕ್ಕೆ ಏನೋ ಒಂದು ಗಿಡ ಹಾಕಬೇಕು ಅನ್ನೋ ಆಸೆ ಇದ್ರೂ ಕೆಲವರು ಹಾಕೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಹಾಗೆ ನಾನು ತೋರಿಸ್ತೀನಿ ನಮ್ಮ ಮನೇಲಿ ಯಾವ್ಯಾವ ಗಿಡ ಇದೆ ಅಂತ. ಇದು ನೋಡ್ಬೋದು, ಇದಕ್ಕೆ ಸ್ನೇಕ್ ಪ್ಲ್ಯಾಂಟ್ ಅಂತಲೂ ಏನೋ ಕರೀತಾರೆ. ನನಗೆ ಅಷ್ಟು ಹಾಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದು ನೋಡ್ಬೋದು ಎಷ್ಟು ಉದ್ದ ಬೆಳೆದಿದೆ ಅಂತ. ಸುಮ್ಮನೆ ಉದ್ದ ಬೆಳ್ಕೊಂಡು ಹೋಗ್ತಾನೇ ಇದೆ. ಇದು ಕರೆಕ್ಟಾಗಿ ನನ್ನ ಭುಜಕ್ಕೆ ಹೈಟಿಗಿದೆ, ಅದು ಹಾಗೆ ಬೆಳ್ಕೊಂಡು ಹೋಗ್ತಾನೇ ಇದೆ ಅದು. ಸರಿ, ಇಲ್ಲಿ ನೋಡ್ಬೋದು ಚಿಕ್ಕದಾಗೆ ನಿಂಬೆಹಣ್ಣು ಗಿಡ ಮೊನ್ನೆ ಇವಾಗ ಸ್ವಲ್ಪ ಚಿಗುರು ಬಂದಿದೆ. ಅದು ಇವಾಗ ರೀಸೆಂಟಾಗಿ ಹಾಕಿರೋದದು. ಇಲ್ಲಿ ನೋಡ್ಬೋದು ಕರಿಬೇವಿನ ಸೊಪ್ಪು ಗಿಡ ಅಂತೂ ಬೆಳೆಯೋದು ಭಾಳ ನಿಧಾನ. ಇದು ಮಾವಿನಕಾಯಿ ಗಿಡ ಹಾಕಿ ಅದಂತೂ ಗಿಡಕ್ಕಾಗಲ್ಲ, ಯಾರಿಗಾರು ಕೊಟ್ಬಿಟ್ಟು ಹೋಗ್ಬೇಕಷ್ಟೆ. ಇದು ದಾಸವಾಳದ ಗಿಡ, ಇದು ಅಷ್ಟೇ ಸುಮ್ಮನೆ ಬೆಳ್ಕೊಂಡು ಹೋಗ್ತಾಯಿದೆ. ಅಷ್ಟು ಚೆನ್ನಾಗೇ ಬಂದಿಲ್ಲ, ಸುಮ್ಮನೆ ಬೆಳ್ಕೊಂಡು ಹೋಗ್ತಾಯಿದೆ. ನಾನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿಲ್ಲ, ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇದು ಹೂವೆಲ್ಲ ಹಾಕಿ ಕಟ್ತಾರಲ್ಲ ಅದು ಅನಿಸುತ್ತೆ ಆ ಗಿಡ. ಇದು ನನಗೆ ಅಷ್ಟಾಗಿ ಕರೆಕ್ಟಾಗಿ ಗಿಡಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ಇದು ಶೋ ಗಿಡ, ಇದು ಬಂದು ಅಲೋವೆರಾ ಗಿಡ. ಅದು ಯೂಸ್ ಆಗುತ್ತಲ್ವ ನಮಗೆ, ಏನಾರು ಸ್ಕಿನ್ ಕೇರ್ಗೆ ಅಥವಾ ಹೇರ್ ಕೇರ್ಗೆಲ್ಲ ಯೂಸ್ ಆಗುತ್ತೆ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟ್ಗಳು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಇದು ಬೇರೆ ಥರ ಮನಿ ಪ್ಲ್ಯಾಂಟು, ಅದೊಂಥರ. ಇದು ವೈಟ್ ಎಲೆ ಬರುತ್ತಲ್ಲ ಆ ಥರ ಮನಿ ಪ್ಲ್ಯಾಂಟು. ಇದು ನೋಡಿ, ಇದು ಚೆನ್ನಾಗಿ ಬಂದಿದೆ, ಸ್ವಲ್ಪ ಚೆನ್ನಾಗಿ ಬರ್ತಾ ಇರುತ್ತೆ. ಅದರ ಮಧ್ಯೆ ನಾನು ಕಟ್ ಮಾಡ್ತಾ ಇರ್ತೀನಿ. ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಬರಲಿ ಅಂತ. ಇದು ಇಂಡೋರ್ ಪ್ಲ್ಯಾಂಟು. ಅದರ ಒಳಗಡೆ ಇಟ್ಟಿದ್ದೆ ಸ್ವಲ್ಪ ದಿನ. ಒಳಗಡೆ ಇಟ್ಟರೆ ಅಷ್ಟು ಬೇಗ ಇದು ಗ್ರೋ ಆಗಲ್ಲ, ಭಾಳ ನಿಧಾನ. ಇದು ಆಚೆ ಇಟ್ಟಷ್ಟು ಚೆನ್ನಾಗಿ ಬರುತ್ತೆ. ಅದು ಮೊದಲಿಗೆ ಭಾಳ ಚಿಕ್ಕದಾಗಿತ್ತು, ಇವಾಗ ಆಚೆ ಇಟ್ಟಕ್ಕೆ ಚೆನ್ನಾಗಿ ಬರ್ತಾಯಿದೆ ಅದು. ಇದು ಮನೆ ಹತ್ರ ಬಾಕ್ಲ ಹತ್ರ 2 ಶೋ ಗಿಡ ಇಟ್ಕೊಂಡಿದ್ದೀನಿ. ಸರಿ, ಇವಾಗ ಒಳಗೆ ಬಂದೆ. ನೋಡೋದು ಪಾಪ್ಕಾರ್ನ್ ಆಗಿತ್ತು, ಚಿಕ್ಕೂರಿ ಇಟ್ಬಿಟ್ಟು ಹೋಗಿದ್ನಲ್ಲ, ಪಾಪ್ಕಾರ್ನ್ ಆಗಿದೆ ಕರೆಕ್ಟಾಗಿ, ನೀವು ನೋಡ್ತಾ ಇರ್ಬೋದು. ಈ ಥರ ಟೀ ಟೈಮ್ಗೆ ಮಕ್ಳಿಗೆ ಮಾಡಿಕೊಟ್ರೆ ಖುಷಿಪಟ್ಟು ತಿಂತಾರೆ. ಸರಿ, ಈ ಕಡೆ ಟೀನು ಕೂಡ ಆಗಿದೆ. ಟೀನ ಇವಾಗ ಸೋಸ್ಬಿಟ್ಟು ಟೀ ಕೊಡಬೇಕು. ನೋಡ್ತಾ ಇರ್ಬೋದು ಪಾಪ್ಕಾರ್ನು ಕರೆಕ್ಟಾಗಿ ಆಗಿದೆ. ಅರ್ಧ ಬೌಲು ಪಾಪ್ಕಾರ್ನ್ ಸೀಡ್ಸ್ನ ತೊಗೊಂಡಿದ್ದೆ. ಇಷ್ಟು ಪಾಪ್ಕಾರ್ನ್ ಆಗಿದೆ. ಒಂದು 4 ಮೆಂಬರ್ಸಿಗೆ ಆರಾಮಾಗಿದ್ದು ಆಗುತ್ತೆ. ಸರಿ, ಇವಾಗ ಟೀನ ಸೋಸ್ಕೊತಾ ಇದ್ದೀನಿ. ಈ ಚಳಿಗಾಲಕ್ಕಂತೂ ಎಷ್ಟು ಸರಿ ಟೀ ಕುಡಿದ್ರೂ ಕಮ್ಮಿನೇ. ಟೀ ಕುಡಿಬೇಕು ಅನಿಸ್ತಾನೇ ಇರುತ್ತೆ. ಇವಾಗ ಟೀ ಎಲ್ಲ ಸೋಸಿದ ನಂತರ ಇವಾಗ ಎಲ್ಲರಿಗೂ ಕೊಡಬೇಕು. ಟೀ ಜೊತೆ ಸ್ವಲ್ಪ ಪಾಪ್ಕಾರ್ನು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.